ಸುಮಾರು 30 ವರ್ಷದಿಂದ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀದೇವಿ ನಗರದಲ್ಲಿ ವಾಸವಿದ್ದಂತ ಬಡ ಜನರಿಗೆ ಮನೆ ಕಟ್ಟಿಸಿಕೊಡೋದಾಗಿ ಸರ್ಕಾರ ಭರವಸೆಯನ್ನ ನೀಡಿತು. ಈ ಬಗ್ಗೆ ರಾಜ್ ನ್ಯೂಸ್ ಸುದ್ದಿಯನ್ನ ಕೂಡ ಮಾಡಿತ್ತು. ಇದೀಗ ರಾಜ್ ನ್ಯೂಸ್ ವರದಿಗೆ ಪ್ರತಿಫಲ ಸಿಕ್ಕಿದೆ. ಸುಮಾರು 630ಕ್ಕೂ ಹೆಚ್ಚು ಕುಟುಂಬಗಳು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ವಾಸ ಇದ್ರು. ಬಡ ಕುಟುಂಬಗಳಿಗೆ 2021ರಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬಡ ಜನರ ಮನೆ ಖಾಲಿ ಮಾಡಿಸಿ ಇನ್ನೊಂದು ವರ್ಷದಲ್ಲಿ ಹೊಸ ಮನೆ ಕಟ್ಟಿಸಿಕೊಡ್ತೀವಿ ಅಂತ ಹೇಳಿ ಸರ್ಕಾರವೇ ಮನೆಯನ್ನ ಡೆಮಾಲಿಷ್ ಮಾಡಿಸಿತ್ತು. ಆದರೆ ಭರವಸೆ ನೀಡಿದಂತ ಸರ್ಕಾರ ಕಳೆದ 5 ವರ್ಷದಿಂದ ಮನೆಯನ್ನೂ ನೀಡದೆ ಈ ಕಡೆ ಜಾಗವನ್ನೂ ಬಿಡದಂತೆ 630 ಕುಟುಂಬಗಳನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಈ ಬಡ ಜನರು ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಪ್ರತಿಭಟನೆಯನ್ನ ನಡೆಸಿದ್ರು. ಇದೇ ವಿಚಾರವಾಗಿ ರಾಜ್ ನ್ಯೂಸ್ ವರದಿಯನ್ನ ಕೂಡ ಮಾಡಿತ್ತು. ರಾಜ್ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಸರ್ಕಾರ ಇದೀಗ 630 ಕುಟುಂಬದವರಿಗೆ ಮನೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಲಕ್ಷ್ಮೀದೇವಿ ನಗರದಲ್ಲಿ ವಾಸವಿದ್ದಂತ ನಿವಾಸಿಗಳು ರಾಜ್ ನ್ಯೂಸ್ಗೆ ಈಗ ಕೃತಜ್ಞತೆಯನ್ನ ತಿಳಿಸಿದ್ದಾರೆ. ರಾಜ್ ನ್ಯೂಸ್ಗೆ 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 ರಾಜ್ ನ್ಯೂಸ್ಗೆ. ಹೆಸರು ಈ ಬಗ್ಗೆ ನಮ್ಮ ಮೆಟ್ರೋ ಪ್ರತಿನಿಧಿ ರವಿಚಂದ್ರ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಏನ್ ಹೇಳ್ತಿದ್ದಾರೆ ಅಲ್ಲಿನ ಜನತೆ, ಬನ್ನಿ ನೋಡ್ತಾ ಹೋಗೋಣ. ಸದ್ಯ ನಾನೀಗ ಇರೋದು ಆರ್ ನಗರ ವ್ಯಾಪ್ತಿ ಬರುವಂತ ಲಕ್ಷ್ಮೀದೇವಿ ನಗರಲ್ಲಿ. ಇಲ್ಲಿ 30 ವರ್ಷಗಳಿಂದ ಜನ ವಾಸ ಇರ್ತಾರೆ. ಸರ್ಕಾರ ಮನೆ ಮಾಡಿ ಕೊಡ್ತೀನಿ ಅಂತ 2021ರಲ್ಲಿ ಮನೆ ಡೆಮೊಲೇಷನ್ ಮಾಡಿರುತ್ತೆ. ಒಂದೇ ವರ್ಷದಲ್ಲಿ ಮನೆ ಮಾಡಿ ಕೊಡ್ತೀವಿ ಅಂತ ಆಶ್ವಾಸನೆ ನೀಡಿದ್ರು. ಆದ್ರೂ ಮನೆ ಕಟ್ಕೊಡಿಲ್ಲ. ಸತತ 4ರಿಂದ 5 ವರ್ಷ ಅವರು ಶೆಡ್ ಅಲ್ಲಿ ವಾಸ ಮಾಡ್ತಾ ಇದ್ರು. ಇದೀಗ ರಾಜ್ ನ್ಯೂಸ್ ವರದಿ ಪ್ರಸಾರ ಹಿನ್ನೆಲೆಯಲ್ಲಿ ಈಗ ಮನೆ ಕಟ್ಟಿ ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್ಕಾರ. ಬನ್ನಿ ಅವ್ರು ನಾನು ಮಾತಾಡ್ಸೋ ಪ್ರಯತ್ನ ನಾನು ಮಾಡ್ತೇನೆ. ರಾಜ್ ನ್ಯೂಸ್ನವ್ರಿಗೆ ನಾವು ಮಾಹಿತಿ ಕೊಟ್ಟಿದ್ದೋ 5 ವರ್ಷದಿಂದ ನಮ್ಮ ಮನೆ ಕಟ್ಟಿಲ್ಲ ಅಂತ. ಆಮೇಲೆ ರಾಜ್ ನ್ಯೂಸ್ನವ್ರು ನಮಗೆ ಬಂದು ಟೆಲಿಕಾಸ್ಟ್ ಮಾಡಿದ್ರಿಂದ ಸರ್ಕಾರ ಒಳ್ಳೆ ಸ್ಪಂದಿಸಿ ನಮಗೆ ಮನೆ ಕಟ್ಟೋಕೆ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಇಡೀ ನಮ್ಮ 630 ಮನೆಯವರು ಸೇರಿ ರಾಜ್ ನ್ಯೂಸ್ಗೆ ಧನ್ಯವಾದ ತಿಳಿಸ್ತೀವಿ. ಸರಿ ಹೇಳ್ತೀರಾ, ರಾಜ್ ನ್ಯೂಸ್ ವರದಿ ಹಿನ್ನೆಲೆಯಲ್ಲಿ ಈಗ ಮನೆಯೆಲ್ಲ ನಿರ್ಮಾಣ ಆಗ್ತಾ ಇದೆ. ತುಂಬ ವರ್ಷಗಳಿಂದ ಬೀದಿಯಲ್ಲಿ ಇದ್ರೆ ಶೆಡ್ ಹಾಕ್ಕೊಂಡು ಇವಾಗ ನಮ್ಮ ರಾಜ್ ನ್ಯೂಸ್ ವರದಿ ಪ್ರಸ್ತಾಪ ಮಾಡಿತ್ತು. ಈಗ ನಿಮಗೆಲ್ಲ ಮನೆ ಕಟ್ಕೊಡ್ತಾ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇದರಿಂದ. ಏನಂದರೆ ನಮ್ಮ 630 ಜನಕ್ಕೂ ಸಹ ಸಂತೋಷದಿಂದ ಇದ್ದೀವಿ. ಇವತ್ತಿನ ದಿವಸ ಕೆಲಸ ಅದರಿಂದನೇ ಪ್ರಾರಂಭನೂ ಆಗ್ತಾ ಇದೆ. ಸೊ ನಾನು ಇದ್ರ ಬಗ್ಗೆ ರಾಜ್ ನ್ಯೂಸ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಮೂಲಕ. ಸರ್, ನಮ್ಗೆ ಈಗ ಮನೆ ಕಟ್ಟೋಕ್ಕೆ ಎಲ್ಲ ಥರ ವ್ಯವಸ್ಥೆ ಮಾಡಿ ಇವತ್ತಿಂದ ಮನೆ ಕಟ್ಟೋಕ್ಕೆ ಶುರು ಮಾಡಿದ್ದಾರೆ. ಸೊ ರಾಜ್ ನ್ಯೂಸ್ಗೂ ಸಹ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಅಂದರೆ ಇದಿಷ್ಟು 2021ರಲ್ಲಿ ಮನೆಗಳನ್ನು ಹೊಡೆದಾಕಿರ್ತಾರೆ. ಇದೀಗ ನಮ್ಮ ರಾಜ್ ನ್ಯೂಸ್ ವರದಿ ಮಾಡೋ ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಬೀದಿಯಲ್ಲಿ ಶೆಡ್ ಹಾಕೊಂಡಿರ್ತಾರೆ ಜನ. ಈಗ ಮನೆ ಕಟ್ಕೊಡಲು ಸರ್ಕಾರ ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರವಿಚಂದ್ರ ಚೌಡ್ಕರ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.